ಸಿದ್ದು ಸರ್ಕಾರದ ವಿರುದ್ಧ ಸಿಡಿದೆದ್ದ ರಮೇಶ್ ಕತ್ತಿ. ಹುಕ್ಕೇರಿಯಲ್ಲಿ ಕತ್ತಿ ವರಸೆಯನ್ನ ಆರಂಭಿಸಿದ ರಮೇಶ್ ಕತ್ತಿ. ಸಮಗ್ರ ನೀರಾವರಿಗಾಗಿ ರೈತ ಸಂಘಟನೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸಮಗ್ರ ನೀರಾವರಿಗಾಗಿ ರೈತ ಸಂಘಟನೆ ಪ್ರತಿಭಟನೆ ಮಾಡಲಾಗ್ತಾ ಇದೆ. ರೈತ ಸಂಘಟನೆಗಳಿಗೆ ಸಾಥ್ ಕೊಟ್ಟಿದ್ದಾರೆ ರಮೇಶ್ ಕತ್ತಿ. ಹುಕ್ಕೇರಿಯ 130 ಹಳ್ಳಿಗಳಿಗೆ ನೀರಾವರಿ ಕಲ್ಪಿಸುವಂತೆ ಆಗ್ರಹ ಕೇಳಿ ಬಂದಿದೆ. ರಾಜ್ಯ ರೈತ ಸಂಘ ಹಾಗೆ ಹಸಿರು ಸೇನಾ ವತಿಯಿಂದ ಈ ಒಂದು ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಹುಕ್ಕೇರಿ ತಾಲೂಕಿನಲ್ಲಿ 3 ನದಿ ಹಾಗೆ 2 ಅಣೆಕಟ್ಟು ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಈಗ ರೈತರು ಘೋಷಣೆಯನ್ನ ಕೂಗ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರತಿಭಟನೆಯಲ್ಲಿ 2000ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದಾರೆ. ರೈತ ಸಂಘಟನೆಗಳಿಗೆ ಸಾಥ್ ಕೊಟ್ಟಿದ್ದಾರೆ ರಮೇಶ್ ಕತ್ತಿ ಅವರು. ಹುಕ್ಕೇರಿಯ 130 ಹಳ್ಳಿಗಳಿಗೆ ನೀರಾವರಿ ಕಲ್ಪಿಸುವಂತೆ ಆಗ್ರಹ ಕೇಳಿ ಬಂದಿದೆ. ರಾಜ್ಯ ರೈತ ಸಂಘ ಹಸಿರು ಸೇನಾ ವತಿಯಿಂದ ಈ ಒಂದು ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದ್ದು, ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯಲ್ಲಿ 2000ಕ್ಕೂ ಹೆಚ್ಚು ಹೋರಾಟಗಾರರು ಭಾಗಿಯಾಗಿದ್ದಾರೆ. ಗೆಜೆಟ್ ಪಾಸ್ ಆಗುವವರೆಗೂ ಹೋರಾಟವನ್ನ ಕೈ ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಇದೀಗ ರೈತ ಸಂಘಟನೆಗಳಿಗೆ ಸಾಥ್ ಕೊಟ್ಟಿದ್ದಾರೆ ರಮೇಶ್ ಕತ್ತಿ ಅವರು. ಸಿದ್ದು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಹುಕ್ಕೇರಿಯಲ್ಲಿ. ಇದೀಗ ರಮೇಶ್ ಕತ್ತಿ ಅವರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಸಮಗ್ರ ನೀರಾವರಿಗಾಗಿ ರೈತರ ಸಂಘಟನೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು. ಹುಕ್ಕೇರಿಯ 130 ಹಳ್ಳಿಗಳಿಗೆ ನೀರಾವರಿಯನ್ನ ಕಲ್ಪಿಸಿ ಅಂತ ಆಗ್ರಹಿಸಲಾಗ್ತಾ ಇದೆ. ಪ್ರತಿಭಟನೆಯಲ್ಲಿ 2000ಕ್ಕೂ ಹೆಚ್ಚು ಹೋರಾಟಗಾರರು ಭಾಗಿಯಾಗಿದ್ದಾರೆ. ಗೆಜೆಟ್ ಪಾಸ್ ಆಗುವವರೆಗೂ ನಾವು ಹೋರಾಟವನ್ನ ಕೈ ಬಿಡುವುದಿಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ನಮ್ಮ ನೀರು ನಾವು ಕೇಳೋದು ನಮ್ಮ ಹಕ್ಕು. ದೇಶ ಕಾಯುವ ಸೈನಿಕ, ದೇಶದ ಜನರು ಸುರಕ್ಷಿತವಾಗಿರಬೇಕು. ಅವರೆಲ್ಲರೂ ಸುರಕ್ಷಿತವಾಗಿರಬೇಕು ಅಂದ್ರೆ ರೈತ ಸುರಕ್ಷಿತವಾಗಿರಬೇಕು. ರಾಜ್ಯ ಸರ್ಕಾರ ರೈತರ ಯೋಜನೆಗಳಿಗೆ ಮೊದಲು ಆದ್ಯತೆಯನ್ನ ಕೊಡಲಿ. ಸಿಎಂ ಹಾಗೂ ಡಿಸಿಎಂಗೆ ಮನವಿಯನ್ನ ಮಾಡಿದ್ದಾರೆ ರಮೇಶ್ ಕತ್ತಿ. ನಮ್ಮ ನೀರು ನಾವು ಕೇಳುವುದು ನಮ್ಮ ಹಕ್ಕನ್ನ. ದೇಶ ಕಾಯುವ ಸೈನಿಕ, ದೇಶದ ಜನರು ಸುರಕ್ಷಿತರಾಗಿರ್ಬೇಕು. ಅವರೆಲ್ಲ ಸುರಕ್ಷಿತರಾಗಿರ್ಬೇಕು ಅಂದ್ರೆ ರೈತ ಸುರಕ್ಷಿತ ಆಗಿರ್ಬೇಕು. ರಾಜ್ಯ ಸರ್ಕಾರ ರೈತರ ಯೋಜನೆಗಳಿಗೆ ಮೊದಲು ಆದ್ಯತೆಯನ್ನ ನೀಡಲಿ. ಸಿಎಂ ಹಾಗೆ ಡಿಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ರಮೇಶ್ ಕತ್ತಿ ಅವರು. ನಮ್ಮ ನೀರು ನಾವು ಕೇಳುವುದು ನಮ್ಮ ಹಕ್ಕನ್ನ. ದೇಶ ಕಾಯುವ ಸೈನಿಕ, ದೇಶದ ಜನರು ಸುರಕ್ಷಿತರಾಗಿರ್ಬೇಕು. ಈ ಒಂದು ಸಭೆ ನನ್ನ ಹಕ್ಕನ್ನ ಕೇಳುವಂತ ಸಭೆ. ನನ್ನ ಹಕ್ಕನ್ನು ನನಗೆ ಕೊಡ್ರಿ, ನನ್ನ ನೀರನ್ನು ನನಗೆ ಕೊಡ್ರಿ. ಇದರಂತ ಮುಂದಿನವ್ರು ಕೊಡಬಾರ್ದಾಗತ್ತಿಲ್ಲ. ನಮ್ಮ ನೀರನ್ನು ನಮ್ಗೆ ಕೊಡ್ರಿ ಅನ್ನುವಂಥ ವಿಚಾರದಲ್ಲಿ ಕಳೆದ ಸ್ವತಂತ್ರ ಸಿಕ್ಕ 75 ವರ್ಷದಿಂದ ಅನೇಕ ರೀತಿಯ ಹೋರಾಟಗಳನ್ನು ಅನೇಕ ಜನ ಮಾಡ್ಕೊಂತ ಬಂದಂತ ಸಂದರ್ಭದಲ್ಲಿ ಅದು ವಿಶೇಷವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸಹಿತ ಜೈ ಜವಾನ್ ಜೈ ಕಿಸಾನ್ ಅನ್ನುವಂತ ಒಂದು ಸ್ಲೋಗನ್ ಅನ್ನು ಹೇಳೋದ್ರ ಮುಖಾಂತರ ದೇಶದ 2 ಕಣ್ಣುಗಳು, ದೇಶವನ್ನು ಇವತ್ತು ದಿವಸ ನಾವಿಲ್ಲಿ ಏನು ಮಾಡಾಕತ್ತೀವಿ, ಇಲ್ಲೆಲ್ಲ ಸುರಕ್ಷಿತವಾಗಿ ನಾವು ಮಾತಾಡಕತ್ತೀವಿ, ನೀವು ಕೇಳಾಕತ್ತಿದ್ರಿ, ಏನ್ ನಡೆದ? ಈ ದೇಶ ಸುರಕ್ಷಿತವಾಗಿರ್ಬೇಕಾದ್ರೆ ಯೋಧ ಸುರಕ್ಷಿತವಾಗಿರ್ಬೇಕು. ಈ ಯೋಧ ಮತ್ತು ದೇಶದ ಜನರು ಹೊಟ್ಟೆ ತುಂಬಬೇಕಾದ್ರೆ ನಮ್ಮ ರೈತ ಮೊದಲು ಸುರಕ್ಷಿತವಾಗಿರ್ಬೇಕು ಅನ್ನುವಂತ ವಿಚಾರದಲ್ಲಿ ಇವತ್ತು ದಿವಸ ಅವತ್ತಿನ ದಿನ ಕರೆ ಕೊಟ್ಟಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇವತ್ತು ವಿಶೇಷವಾಗಿ ಸಾಕಷ್ಟು ನೀರಾವರಿಗಳನ್ನ ಈ ಭಾಗದಲ್ಲಿ ದಿವಂಗತ ಮಲ್ಲಾರಗೌಡ ಪಾಟೀಲ್ರು ಅವರು ಬಂಗಾರಪ್ಪನವರ ಮಂತ್ರಿ ಮಂಡಲದಲ್ಲಿ ನೀರಾವರಿ ಸಚಿವರಾಗಿದ್ದಾಗ ಕುರ್ನಿ, ಕೋಸರಿ, ಯಾದ್ ನೀರಾವರಿಗಳನ್ನು ಮಾಡಿದ್ರು. ಅದರ ನಂತರ ಮಾದನ್ ಶೆಟ್ಟಿ ಅವರು ಜನತಾ ಪಕ್ಷದ ಮಾದನ್ ಶೆಟ್ಟಿ ಅವರು ಶಾಸಕರಿದ್ದಾಗ ಅವರು ಉಸ್ತಂಪುರಿ ಯಾದ್ ನೀರಾವರಿಯನ್ನು ಮಾಡಿದ್ರು. ಅದರ ನಂತರ ದಿವಂಗತ ಉಮೇಶಣ್ಣ ಕತ್ತಿಯವರು ಶಾಸಕರಿದ್ದಾಗ ಇವತ್ತು ಕೊಟಬಾಗಿ ಯಾದ್ ನೀರಾವರಿ ಇರಬಹುದು. ಆ ಸಂದರ್ಭದಲ್ಲಿ ಶಶಿಕಾಂತ್ ನಾಯ್ಕರು ಅದರೊಳ್ಳೆ ಅವರು ಅದ್ರ ಜೊತೆಗೇನೆ ಇದ್ರು. ಶಶಿಕಾಂತ್ ನಾಯ್ಕರವರು ಮತ್ತು ದಿವಂಗತ ಉಮೇಶ್ ಅಣ್ಣ ಕತ್ತಿಯವರು ಕೂಡಿ ಕೊಟಬಾಗಿ ಯಾದ್ ನೀರಾವರಿ ಮಾಡಿದ್ರು. ಅದರ ನಂತರ
ಅಡವಿ ಸಿದ್ದೇಶ್ವರ ಮತ್ತು ಶಂಕರ್ಲಿಂಗ ಯಾಕೆ ನೀರಾವರಿ ಜೊತೆಗೆ ನಮ್ಮ ಸುಲ್ತಾನಪುರ ಸಂಗಮದಿಂದ ನೀರೆತ್ತುವ ಮುಖಾಂತರ ಶಂಕರಲಿಂಗನ ಗುಡಿ ಹಿಂದೆ ನೀರನ್ನು ಹಾಕೋದ್ರ ಮುಖಾಂತರ 12 ತಿಂಗಳು ಹಿರಣ್ಯಕೇಶಿ ನದಿ ಬತ್ತಬಾರದು ಅನ್ನುವಂಥ ವಿಚಾರ ಇಟ್ಕೊಂಡು 5 ಬ್ಯಾರೇಜ್ಗಳನ್ನು ತುಂಬುವಂತ ಒಂದು ಕೆಲಸ ಇರಬಹುದು. ಅದ್ರ ಜೊತೆಗೆ ಇವತ್ತು ಈ ಒಂದು ಸಂದರ್ಭದಲ್ಲಿ ನೀವು ನಮಗೆ ಕುಡಿಯಾಕ ನೀರಿಲ್ಲ ಅಂತ ಹೇಳಿದ ಸಂದರ್ಭದಾಗ ಉಮೇಶನ್ನ ಬಹುಶಃ ಆ ದಿವಸ ಎಲ್ಲ ಅಧಿಕಾರಿಗಳು ಒದರಾಡಿದ್ರು. ನೀವು ಬೆಳಗಾವಿ ಕುಡಿಯಾಕ ನೀರು ಹಾಕಿದ್ದೀರಿ, ಅಲ್ಲಿ ಹಾಕಿದ್ದೀರಿ, ಇಲ್ಲಿ ಹಾಕಿದ್ದೀರಿ, ನಮ್ಮ ತಾಲೂಕನ ಉಪವಾಸ ಆಗಿರ್ತೀವಿ, ಮಕ್ಕಳನ್ನ ನಾವು ನೀರು ಕೂಡಿರ್ತಿರೋದು ಒದರಾಡಿದ ಅಂದ್ಕೊಳ್ಳೆ ಬಹುಶಃ ನಮ್ಮ ಸಂಪೂರ್ಣ ಹುಕ್ಕೇರಿ ತಾಲೂಕಿನ ಎಲ್ಲ ಹಳ್ಳಿಗಳಿಗೆ 24x7 280 ಕೋಟಿ ಒಂದು ಯೋಜನೆ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಬರುವ ಆಗಸ್ಟ್ ಒಳಗಾಗಿ ಎಲ್ಲ ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರನ್ನ ಕೊಡುವಂತ ಒಂದು ವ್ಯವಸ್ಥೆ ಆಗಿರಬಹುದು. ಈ ಒಂದು ಸಭೆ